ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಆಲ್ ಮಿಸ್ಟರ್ ಪ್ರವೀಣ್ ಎಕನಾಮಿಕ್ಸ್ ಯೂಟ್ಯೂಬ್ ಚಾನೆಲ್. ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಂದು ನಾವು ಎಕನಾಮಿಕ್ಸ್ ಫಸ್ಟ್ ಸೆಮ್ನಲ್ಲಿ ಬರುವಂತಹ ಇವತ್ತಿನ ಒಂದು ಕ್ಲಾಸ್ನಲ್ಲಿ ಚರ್ಚೆ ಮಾಡುವಂಥ ವಿಷಯ ಯಾವುದಪ್ಪ ಅಂತಂದರೆ ಮ್ಯಾಕ್ರೋ ಎಕನಾಮಿಕ್ಸ್. ನಿಮಗೆಲ್ಲರಿಗೂ ಗೊತ್ತಿರುವಂತೆ ಮ್ಯಾಕ್ರೋ ಎಕನಾಮಿಕ್ಸ್. ಮ್ಯಾಕ್ರೋ ಅಂತಂದರೆ ದೊಡ್ಡದು ಅಥವಾ ಸಮಗ್ರ ಅಂತ ಹೇಳ್ಬೋದು. ಸೊ ಈ ಮ್ಯಾಕ್ರೋ ಎನ್ನುವಂಥ ಒಂದು ಶಬ್ದ ಯಾವ ಒಂದು ಶಬ್ದದಿಂದ ಬಂದೈತಿ ಅಂತಂದರೆ ಮ್ಯಾಕ್ರೋ ಎಂಬ ಶಬ್ದವು ಮ್ಯಾಕ್ರೋಸ್ ಎಂಬ ಶಬ್ದದಿಂದ ಬಂದೈತಿ. ಮ್ಯಾಕ್ರೋಸ್ ಅಂದರೆ ನಿಮಗೆಲ್ಲರಿಗೂ ಗೊತ್ತೈತಿ. ಮ್ಯಾಕ್ರೋಸ್ ಅಂತಂದರೆ ಸಮಗ್ರ ಅಥವಾ ದೊಡ್ಡದು ಎಂಬ ಒಂದು ವಿಷಯವನ್ನು ತಿಳಿಸ್ಕೊಡ್ತೈತಿ. ಸೊ ಇವತ್ತು ನಾವು ಚರ್ಚೆ ಮಾಡುವಂಥ ವಿಷಯದ ಕುರಿತು ನಿಮಗೆ ಸಂಪೂರ್ಣವಾಗಿ ಈ ಒಂದು ವಿಡಿಯೋದ ಮಾಹಿತಿ ಬೇಕಪ್ಪ ತಿಳ್ಕಿದ್ರೆ ನಮ್ಮ ಚಾನಲ್ನ ಈ ಹೆಚ್ಚಿನ ವಿಷಯಗಳು ನೀವು ತಿಳ್ಕೊಬೇಕಾಗಿತ್ತಪ್ಪ ತಿಳ್ಕಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ನಾವು ಇವಾಗ ಮ್ಯಾಕ್ರೋ ಎಕನಾಮಿಕ್ಸನ್ನು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಮ್ಯಾಕ್ರೋ ಎಕನಾಮಿಕ್ಸ್. ಇದು 6 ಮಾರ್ಕ್ಸ್ ಕ್ವಶನ್. ನಿಮಗೆಲ್ಲರಿಗೂ ಗೊತ್ತಿರುವಂತೆ 6 ಅಂಕದ ಪ್ರಶ್ನೆಯಾಗಿರುತ್ತದೆ. ಸೊ ಇದು ನೀವು ಡಿಗ್ರಿಯಲ್ಲಿ ಕೂಡ ಕಲ್ತಿರ್ತೀರಿ, PUCಯಲ್ಲಿ ಕೂಡ ಕಲ್ತಿರ್ತೀರಿ. ಅದೇ ರೀತಿ ನೀವು MAಯಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಆದಂಥ ಇದು ಪ್ರಶ್ನೆ. ನೀವು ಹಿಂದಿನ ಯಾವುದೇ ಒಂದು ತರಗತಿಯ ಒಂದು ಕ್ವಶನ್ ಪೇಪರನ್ನು ನೋಡಿದಾಗ ನಿಮಗೆಲ್ಲರಿಗೂ ಗೊತ್ತಾಗ್ತೈತಿ ಅಂದರೆ ಈ ಕ್ವಶನ್ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ಇಂದು ನಾವು ಈ ಒಂದು 6 ಮಾರ್ಕ್ಸಿನ ಕ್ವಶನ್ಸ್ ಒಟ್ಟು ರಾಷ್ಟ್ರೀಯ ಉತ್ಪನ್ನದ ಕುರಿತು ಟಿಪ್ಪಣಿ ಬರೆಯಿರಿ ಅಂತೇಳಿ ಈ ಒಂದು ಕ್ವಶನ್ಗೆ ನಾವು ಆನ್ಸರನ್ನು ತಿಳ್ಕೊಳ್ಳೋಣ. ಏನೈತಿ ಇದರ ಆನ್ಸರ್ ಅಂತ ಹೇಳೋದು. ಸೊ ಮೊದಲನೇದಾಗಿ ಪೀಠಿಕೆ ತಿಳ್ಕೊಳ್ಳೋಣ. ಏನಪ್ಪ ತಿಳ್ಕೊಂಡ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ರಾಷ್ಟ್ರೀಯ ಆದಾಯ ವಿಶ್ಲೇಷಣೆಯಲ್ಲಿ ಪ್ರಮುಖವಾದ ಮತ್ತು ವ್ಯಾಪಕವಾದ ಒಂದು ಪರಿಭಾವನೆಯಾಗಿದೆ. ಏನಿದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಏನು, ಇದ್ರ ಬಗ್ಗೆ ನಾವು ತಿಳ್ಕೊಬೇಕಲ್ವ. ಸೊ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ಒಟ್ಟು ರಾಷ್ಟ್ರೀಯ ಆದಾಯ ಅಂದರೆ ನಮ್ಮ ದೇಶ ಎಷ್ಟು ಉತ್ಪಾದನೆ ಮಾಡ್ತೈತಿ, ನಮ್ಮ ದೇಶ ಎಷ್ಟೊಂದು ಉತ್ಪಾದನೆ ಮಾಡ್ತೈತಿ, ಆ ಒಂದು ದೇಶದಲ್ಲಿ ಹೊರಗಿಂದ ಅಥವಾ ಒಳಗಿಂದ ಎಷ್ಟು ಉತ್ಪಾದನೆ ಮಾಡ್ತೈತಿ ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ವಿಶ್ಲೇಷಣೆ ಯಾವ್ದು ನೀಡ್ತೈತೆಪ್ಪ ಅಂತ ಕೇಳಿದ್ರೆ ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ನೀಡ್ತೈತಿ ಅಂತ ಹೇಳಿ ಹೇಳ್ಬೋದು. ಸೊ ನೆಕ್ಸ್ಟ್ ಇದರದ್ದು ಅರ್ಥ ನೋಡೋಣ. ಅರ್ಥ ಏನಪ್ಪ ಅಂತ ಕೇಳಿದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅರ್ಥ ಏನು, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಆದಮೇಲೆ ಇದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಏನಪ್ಪ ಅಂತ ಕೇಳಿದ್ರೆ ಇದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರೀತಾರೆ. ಅಂದರೆ ಒಂದು ವರ್ಷದಲ್ಲಿ ಒಂದು ರಾಷ್ಟ್ರ ಏನು ಮಾಡ್ತೈತಿ, ಒಂದು ವರ್ಷದ ಅವಧಿಯಲ್ಲಿ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಒಟ್ಟು ಮಾರುಕಟ್ಟೆಯ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರೀತಾರೆ. ಅಂದರೆ ಒಂದು ದೇಶ ಏನು ಮಾಡ್ತೈತಿ, ತನ್ನ ಆಂತರಿಕವಾಗಿ ಅಂದರೆ ತಾನು ಸ್ವದೇಶದಲ್ಲಿ ಅಂದರೆ ದೇಶದ ಒಳಗಡೆ ಮಾತ್ರ ಮತ್ತು ಹೊರಗು ಎಲ್ಲ ಏನು ಉತ್ಪಾದನೆ ಮಾಡ್ತೈತಲ್ಲ, ಉತ್ಪಾದನೆ ಮಾಡುವಂಥ ಸರಕು ಮತ್ತು ಸೇವೆಗಳ ಸರಕು ಮತ್ತು ಸೇವೆಗಳ ಒಂದು ಮಾರುಕಟ್ಟೆ ಮೌಲ್ಯವನ್ನು ನಾವು ಏನು ತಿಳ್ಕೊಳ್ತೀವಪ್ಪ ಅಂತ ಹೇಳಿದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇದರ ವಿವರಣೆ ನೋಡ್ಕೊತ ಹೋಗೋಣ. ಇದರ ವಿವರಣೆ, ಇದರಲ್ಲಿ ವಿವರಣೆ ಏನು ಹೇಳ್ತೈತಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಆಂತರಿಕ ಉತ್ಪನ್ನದ ಜೊತೆಗೆ ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯವನ್ನು ಸೇರಿಸಲಾಗುತ್ತದೆ. ಅಂದರೆ ಭಾರತೀಯರು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನವಂತ ಹೇಳಿ ಕರಿತೀವಿ. ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಏನು ಆಂತರಿಕವಾಗಿ ಅಂದರೆ ದೇಶದ ಒಳಗಡೆ ಏನು ಉತ್ಪಾದನೆ ಮಾಡ್ತಾರೆ, ದೇಶದ ಒಳಗಡೆ ಮತ್ತು ವಿದೇಶಗಳಿಂದ ಗಳಿಸಿದ ನಿವ್ವಳ ಆದಾಯ ಅಂದರೆ ನಮ್ಮ ದೇಶದ ಒಳಗಡೆ ಮತ್ತು ಬೇರೆ ದೇಶ ಅಂದರೆ ಫಾರಿನ್ ಕಂಟ್ರಿಗಳಲ್ಲಿ ಏನು ಉತ್ಪಾದನೆ ಮಾಡ್ತಾರಲ್ಲ, ನಮ್ಮ ಫಾರ್ ಎಕ್ಸಾಂಪಲ್ ದೊಡ್ಡ ವ್ಯಕ್ತಿಗಳಾಗಿರ್ಬೋದು, ಅಂಬಾನಿ ಆಗಿರ್ಬೋದು, ಅದಾನಿ ಆಗಿರ್ಬೋದು. ಸೊ ಅದೇ ರೀತಿ ಅವರೇನು ಬೇರೆ ದೇಶಗಳಲ್ಲಿ ಕೂಡ ಅವರು ತಮ್ಮ MNC ಕಂಪ್ನಿಗಳನ್ನು ತೆಗೆದಿರ್ತಾರೆ. ವಿದೇಶಗಳಲ್ಲಿ ಏನು
ಗಳಿಸ್ತಿರಲ್ಲ ಆ ಆದಾಯನೂ ಕೂಡ ಈ ಒಂದು ಯಾವುದರಲ್ಲಪ್ಪ ತಿಳ್ಕೊಂಡ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರಿಸಲಾಗ್ತೈತೆ ಅಂತ ಹೇಳ್ಬೋದು. ಅಂದರೆ ಭಾರತೀಯರು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಉತ್ಪಾದನೆ ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಅಂತಿಮ ಮೌಲ್ಯವನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರೀಬೋದು ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಅದೇ ರೀತಿಯಾಗಿ ಇದರ ಒಂದು ಸೂತ್ರ ಬರ್ತೈತಿ, GNP ಅಂದರೆ ಏನು ಮತ್ತು ಅದು ಯಾವ ರೀತಿ ಕಂಡುಹಿಡಿತಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲನೇದಾಗಿ GNP ಒಂದು ಇದನ್ನು ಲಾಂಗ್ ಫಾರ್ಮ್ ಆಗಿನೂ ಕೇಳ್ಬೋದು, ಯಾಕಂದರೆ ಇಂಪಾರ್ಟೆಂಟಾಗಿ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳ್ತಾರೆ GNP ಅಂದ್ರೇನು, GDP ಅಂದ್ರೇನು, NNP ಅಂದ್ರೇನು, ಈ ರೀತಿ ಕೇಳ್ತಾರೆ. ಸೊ ಇದರದ ಒಂದು ಲಾಂಗ್ ಫಾರ್ಮ್ ಏನಪ್ಪ ಅಂತ ಕೇಳಿದ್ರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರಿಬೋದು. GNP is equal to C plus I plus G plus X minus M plus R minus P. ಸೊ GNP is equal to ಅಂದರೆ ಇವಾಗ GNP ನೋಡಿದ್ವಿ ಅಂದರೆ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ C ಅಂದ್ರೇನು, ಅನುಭೋಗದ ವೆಚ್ಚ. ಅಂದರೆ ಅನುಭೋಗ ಅಂತಂದರೆ ಇಂಗ್ಲೀಷ್ನೊಳಗೆ ಏನು ಕರೀತಾರಪ್ಪ ಅಂತ ಕೇಳಿದ್ರೆ ನಾವೇನು ಕನ್ಸ್ಯೂಮ್ ಮಾಡ್ತೀವಲ್ಲ ಅದನ್ನು ಅನುಭೋಗ ಅಂತೇಳಿ ಕರೀತಾರೆ. ನೆಕ್ಸ್ಟ್ I ಅಂತಂದರೆ ಒಟ್ಟು ಖಾಸಗಿ ಹೂಡಿಕೆ ವೆಚ್ಚ. ಅಂದರೆ ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ತೀವಲ್ಲ, ಸೊ ಒಟ್ಟು ಖಾಸಗಿ ಹೂಡಿಕೆ ವೆಚ್ಚ ಅಂತೇಳಿ ಕರೀತಾರೆ. ನೆಕ್ಸ್ಟ್ G ಅಂದರೆ ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ. ಅಂದರೆ ಗೌರ್ಮೆಂಟ್ ಏನು ಕನ್ಸ್ಯೂಮ್ ಮಾಡ್ತೈತಿಲ್ಲ ಅದನ್ನು ಸರ್ಕಾರದ ಅನುಭೋಗ ಮತ್ತು ಹೂಡಿಕೆ ವೆಚ್ಚ ಅಂತೇಳಿ ಕರೀತಾರೆ. ನೆಕ್ಸ್ಟ್ X ಅಂದರೆ ಎಕ್ಸ್ಪೋರ್ಟ್, ಅಂದರೆ ನಾವೇನು ರಫ್ತು ಮಾಡ್ತೀವಲ್ಲ ಅದನ್ನು X ಅಂತೇಳಿ ಕರೀತಾರೆ. ನೆಕ್ಸ್ಟ್ M ಅಂದರೆ ಇಂಪೋರ್ಟ್, ಅಂದರೆ ಇಂಪೋರ್ಟ್ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಎಮ್ ಎಂಬ ಸೂಚಕದಿಂದ ಕರೀತಾರೆ, ಇದನ್ನು M ಅಂತಂದರೆ ಆಮದು ಅಂತೇಳಿ ಕರಿಬೋದು. ನೆಕ್ಸ್ಟ್ R ಅಂತಂದರೆ ಒಂದು ರಾಷ್ಟ್ರದ ಪ್ರಜೆಗಳು ವಿದೇಶದಿಂದ ಪಡೆದ ಆದಾಯ ಅಂತೇಳಿ ಕರಿಬೋದು. ಅಂತಂದರೆ ಆ ಒಂದು ದೇಶದಲ್ಲಿರುವಂಥ ಜನರು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಬೇರೆ ದೇಶಗಳಿಂದ ಏನು ಆದಾಯ ಪಡಿತೈತಲ್ಲ ಅದನ್ನು ನಾವು R ಎಂಬ ಸೂಚಕದಿಂದ ಸೂಚಿಸ್ತೀವಿ. ನೆಕ್ಸ್ಟ್ P ಅಂತಂದರೆ ವಿದೇಶಿ ಪ್ರಜೆಗಳಿಗೆ ಸಂದಾಯ ಮಾಡಿದ ಪಾವತಿಗಳು. ಅಂದರೆ ನಾವೇನು ವಿದೇಶದವರಿಗೆ ಏನು ನಾವು ಕಳಿಸ್ತೀವಲ್ಲ ಆ ಒಂದು ಪಾವತಿಗಳಿಗೆ ನಾವು P ಎಂಬ ಅಕ್ಷರದಿಂದ ಸೂಚಿಸ್ತೀವಿ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಇದರದ್ದು ಇನ್ನೊಂದು ಸೂತ್ರ ಬರ್ತೈತಿ, GNP. ಈಗ GNP is equal to C plus I plus G plus X minus M plus R minus P, ಇದೊಂದು ಸೂತ್ರ ನೋಡ್ಕೊಂಡಿವಿ. ನೆಕ್ಸ್ಟ್ ಇನ್ನೊಂದು ಸೂತ್ರ ಐತಿ, ಏನಪ್ಪ ಅಂತ ಹೇಳಿದ್ರೆ GNP is equal to NNP plus ಡಿಪ್ರಿಯೇಷನ್ಸ್. ಅಂತಂದರೆ ಇದು ಏನೈತಿ, GNP is equal to NNP plus ಡಿಪ್ರಿಯೇಷನ್. ಅಂದರೆ ಅದೇ ಸೂಚಿಸ್ತೈತಿ. GNP ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರೀತಾರೆ. NNP ಅಂದರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಅಂದರೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಅಂತೇಳಿ ಕರೀತಾರೆ. ನೆಕ್ಸ್ಟ್ ಡಿಪ್ರಿಯೇಷನ್ಸ್ ಅಂತಂದರೆ ಸವಕಳಿ ವೆಚ್ಚ ಅಂತೇಳಿ ಕರೀತಾರೆ. ಸೊ ಇದು ಏನಪ್ಪ ಅಂತ ಕೇಳಿದ್ರೆ ಇದೊಂದು ಸೂತ್ರ, ಇದು ಎರಡನೇ ಸೂತ್ರ ಅಂತ ಹೇಳ್ಬೋದು. ನೆಕ್ಸ್ಟ್ ಮೂರನೇ ಅಂಶ ಏನಪ್ಪ ಅಂತ ಕೇಳಿದ್ರೆ ಈ ಒಂದು GNPಯನ್ನು ಯಾವ ರೀತಿ ಕಂಡುಹಿಡಿತಾರೆ, ನೆಕ್ಸ್ಟ್ ಇದನ್ನು ಯಾವ ರೀತಿ ಅಂದಾಜು ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಲ್ಲ. ಸೊ ಅದನ್ನು ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಅಂದಾಜು ಮಾಡುವಲ್ಲಿ ಪರಿಗಣಿಸಬೇಕಾದ ಅಂಶಗಳು. ಸೊ ಒಂದು ದೇಶದ ಉತ್ಪನ್ನವನ್ನು ಅಂದಾಜು ಮಾಡಬೇಕಾದ್ರೆ ಯಾವ್ಯಾವ ಅಂಶಗಳನ್ನು ಪರಿಗಣನೆ ಮಾಡ್ತಾರೆ, ಯಾವ ಅಂಶಗಳನ್ನು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋ ಮಾತೇ ಹೇಳ್ಬೋದು. ನೆಕ್ಸ್ಟ್ ಮೊದಲನೇದಾಗಿ ಯಾವುದಪ್ಪ ಅಂತ ಕೇಳಿದ್ರೆ ಹಣರೂಪಿ ಮಾಪನ. ಅಂದರೆ ಯಾವ ರೀತಿ ಮೊದಲನೇದು ಅಂದರೆ ಹಣದಿಂದ ಯಾವ ರೀತಿ ಮಾಪನ ಮಾಡಿಕೊಡ್ತಾರ ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ಹಣದಿಂದ ಯಾವ ರೀತಿ ಮಾಪನ ಮಾಡ್ತಾರಪ್ಪ ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಹಣದ ರೂಪದಲ್ಲಿ, ಅಂದರೆ ಇಲ್ಲಿ ನಿಮಗೆ ಕಾಣಿಸ್ತಿರೋ ಅನಿಸ್ತೈತಿ, ಹಣದ ರೂಪದಲ್ಲಿ ಅಳತೆ ಮಾಡಲಾಗುತ್ತದೆ. ಯಾವ ರೀತಿ ಅಳತೆ ಮಾಡಲಾಗ್ತೈತಪ್ಪ ಅಂತ ಹೇಳಿದ್ರೆ ಹಣದ ರೂಪದಲ್ಲಿ ಅಳತೆ ಮಾಡಲಾಗ್ತೈತಿ. ನೆಕ್ಸ್ಟ್ ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ವಿಧದ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯದ ಪ್ರಸ್ತುತ ಬೆಲೆಗಳಲ್ಲಿ ಅಳತೆ ಮಾಡಲಾಗುತ್ತದೆ ಅಥವಾ ಅಳತೆ ಮಾಡ್ತಾರೆ ಅಂತ ಹೇಳ್ಬೋದು. ಅಂತಂದರೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಹಣರೂಪಿ ಮಾಪನ ಅಂದರೆ ಹೆಸರೇ ಸೂಚಿಸ್ತೈತಿ. ಅಂದರೆ ಹಣರೂಪಿ ಅಂತಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ಹಣದ ರೂಪದಲ್ಲಿ ಅಳತೆ ಮಾಡಲಾಗುತ್ತದೆ ಮತ್ತು ಒಂದು ದೇಶದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಲಾದ ಎಲ್ಲ ವಿಧದ ಸರಕು ಮತ್ತು ಸೇವೆಗಳ ಹಣರೂಪಿ ಮೌಲ್ಯವನ್ನು
ಪ್ರಸ್ತುತ ಬೆಲೆಗಳಲ್ಲಿ ಅಳತೆ ಮಾಡಲಾಗ್ತೈತಿ. ಅಂದರೆ ಏನು ಪ್ರಾಡಕ್ಟ್ಗಳ ಫಾರ್ ಎಕ್ಸಾಂಪಲ್ಸ್ ಬಟ್ಟೆಗಳಾಗಿರ್ಬೋದು, ನೆಕ್ಸ್ಟ್ ಬೇರೆ ಬೇರೆ ಥರದ ವಸ್ತುಗಳಾಗಿರ್ಬೋದು, ಅದನ್ನು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಏನು ಉತ್ಪಾದನೆ ಮಾಡ್ತಾರಲ್ಲ ಆ ಎಲ್ಲ ವಿಧದ ಸರಕು ಮತ್ತು ಸೇವೆಗಳನ್ನು ಎಷ್ಟು ಆ ಒಂದು ಸರಕಿನ ಅಂತಿಮ ಮೌಲ್ಯ ಯಾವುದು, ಎಷ್ಟು ಅದು ಮಾರಾಟವಾಗ್ಬೋದು, ಆ ಮಾರಾಟವಾಗುವಂಥ ಎಷ್ಟು ಹಣ ಸಂಗ್ರಹ ಆಗ್ಬೋದು, ಈ ರೀತಿಯಾಗಿ ಅದನ್ನು ಹಣ ರೂಪದಲ್ಲಿ ಮಾಪನ ಮಾಡಲಾಗ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಎರಡನೇದು ಯಾವುದಪ್ಪ ಅಂತ ಕೇಳಿದ್ರೆ ಇದು ಕೇವಲ ಅಂತಿಮ ಸರಕುಗಳ ಪರಿಗಣನೆ ಎಕ್ಸ್. ಹೀನಾಗಿ ಹೇಳಿದ್ನಲ್ಲ, ಅಂತಿಮ ಸರಕುಗಳ ಪರಿಗಣನೆ ಅಂತಂದರೆ ಇಲ್ಲಿ ಏನು ಮಾಡ್ತಾವಪ್ಪ ಅಂತಂದರೆ ಕೇವಲ ಅಂತಿಮ ಅಂತಂದರೆ ಇಲ್ಲಿ ನೋಡಿರಿ ವಿವರಣೆ ನೋಡಿರಿ, ಇಲ್ಲಿ ಕೇವಲ 1 ವರ್ಷದಲ್ಲಿ ಉತ್ಪಾದನೆಯಾದ ಅಂತಿಮ ಎಂದರೆ ಸಿದ್ಧಪಡಿಸಿದ ವಸ್ತುಗಳನ್ನು ಮಾತ್ರ ಲೆಕ್ಕಕ್ಕೆ ಪಡೆಯಬೇಕು. ಎಸ್, ಅಂದರೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಇಲ್ಲಿ ಕೇವಲ ಅಂತಿಮ ಸರಕುಗಳನ್ನು ಅಂದರೆ ಏನು ಉತ್ಪಾದನೆ ಆಗಿ ಕೊನೆಗೆ ಯಾವ ಪ್ರಾಡಕ್ಟ್ ಉತ್ಪಾದನೆ ಆಗ್ತೈತಲ್ಲ ಆ ಪ್ರಾಡಕ್ಟನ್ನು ಮಾತ್ರ ಇಲ್ಲಿ ಪರಿಗಣನೆ ತಗೊಳ್ತಾರೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಕೇವಲ 1 ವರ್ಷದಲ್ಲಿ ಉತ್ಪಾದನೆಯಾದ ಅಂತಿಮ ಸರಕು ಎಂದರೆ ಸಿದ್ಧಪಡಿಸಿದ ವಸ್ತುಗಳನ್ನು ಮಾತ್ರ ಲೆಕ್ಕಕ್ಕೆ ಪಡೆಯಬೇಕು. ಅಂದರೆ ಯಾವ ವಸ್ತುಗಳನ್ನು ಸಿದ್ಧಪಡಿಸಿರ್ತಾರೆ ಆ ವಸ್ತುಗಳನ್ನು ಮಾತ್ರ ಇಲ್ಲಿ ಪರಿಗಣನೆಗೆ ತಗೊಳ್ತಾರೆ ಅಂತೇಳಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತ ಹೇಳ್ತಿದ್ರೆ ಹತ್ತಿಯು ಒಂದು ಕಚ್ಚಾ ರೂಪವಾಗಿದೆ, ಬಟ್ಟೆಯು ಅಂತಿಮ ಸರಕು. ಎಸ್, ನೀವು ಹತ್ತಿನ ನೋಡಿರ್ತೀರ ಹೊಲದಲ್ಲಿ ಆಗಿರ್ಬೋದು. ಆ ಹೊಲದಲ್ಲಿ ಇರುವಂಥ ಹತ್ತಿಯನ್ನು ಒಯ್ದು ಏನು ಮಾಡ್ತಾರಪ್ಪ ಅಂತ ಕೇಳಿದ್ರೆ ಉದ್ಯಮಿಗಳು ಅದನ್ನು ಒಂದು ಉದ್ಯಮದಲ್ಲಿ ಆ ಒಂದು ಹತ್ತಿಯನ್ನು ಒಯ್ದು ಆ ಒಂದು ದಾರವನ್ನಾಗಿ ತಯಾರಿಸಿ ನೆಕ್ಸ್ಟ್ ಅದರಿಂದ ಬಟ್ಟೆಯನ್ನು ಅಂತಿಮವಾಗಿ ಅದು ಬಟ್ಟೆಯ ರೂಪದಲ್ಲಿ ತಯಾರಾಗ್ತೈತಿ ಅಂತ ಹೇಳ್ಬೋದು. ನೆಕ್ಸ್ಟ್ ಏನಪ್ಪ ಅಂತ ಕೇಳಿದ್ರೆ ರಾಷ್ಟ್ರೀಯ ಉತ್ಪನ್ನ ಏನು ಅಂದಾಜು ಮಾಡ್ತೈತಿ, ಆ ಅಂದಾಜು ಮಾಡಲು ಯಾವ 3ನೇ ಅಂಶ ಏನು ಪರಿಗಣನೆ ಮಾಡ್ತಾರಪ್ಪ ಅಂತ ಕೇಳಿದ್ರೆ ಕೇವಲ ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳನ್ನು ಪರಿಗಣನೆ ತಗೊಳ್ತಾರೆ. ಅಂತಂದರೆ ಇದು ಹೆಸರೇ ಸೂಚಿಸ್ತೈತಿ. ಏನಪ್ಪ ಅಂತ ಕೇಳಿದ್ರೆ ಕೇವಲ ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಪರಿಗಣನೆ ಅಂದರೆ ಒಟ್ಟು ರಾಷ್ಟ್ರೀಯ ಆದಾಯದಲ್ಲಿ ಮಾಪನದಲ್ಲಿ ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾದ ಸರಕುಗಳನ್ನು ಮತ್ತು ಸೇವೆಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತದೆ. ಅಂತಂದರೆ ಪ್ರೆಸೆಂಟ್ ವರ್ಷದಲ್ಲಿ ಯಾವ ಒಂದು ಸರಕುಗಳು ಮತ್ತು ಸೇವೆಗಳು ಉತ್ಪಾದನೆ ಆಗ್ತೈತಲ್ಲ ಆ ವಸ್ತುಗಳನ್ನು ಮಾತ್ರ ಪರಿಗಣನೆ ತೆಗೆದುಕೊಳ್ಳುತ್ತೆ. ಅಥವಾ ಪ್ರೀವಿಯಸ್ ಇಯರ್ ಅಂದರೆ ಹಿಂದಿನ ವರ್ಷದಾಗಿರ್ಬೋದು ಅಥವಾ ಮುಂದಿನ ವರ್ಷದಾಗಿರ್ಬೋದು, ಈ ರೀತಿ ಒಂದು ಉತ್ಪಾದನೆಯಾದ ಸರಕುಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಪ್ರೆಸೆಂಟ್ ಯಾವ ವಸ್ತುಗಳು ಉತ್ಪಾದನೆ ಆಗಿರ್ತೈತಿ ಆ ಒಂದು ವಸ್ತುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ತಾರೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ರಪ್ಪ ಅಂತ ಹೇಳಿದ್ರೆ ಎಕ್ಸಾಂಪಲ್ ಏನಪ್ಪ ಅಂತ ಹೇಳಿದ್ರೆ ಹಳೆಯ ಸರಕುಗಳು, ಷೇರುಗಳು, ಸಾಲಪತ್ರಗಳು ಮುಂತಾದವು. ಅಂದರೆ ನೀವು ಏನಾದರೂ ಹಳೆಯ ಸರಕುಗಳು ಇತ್ತಪ್ಪ ಅಂತ ಹೇಳಿದ್ರೆ ಹಳೆಯ ಸರಕುಗಳು ತೊಗೊಂಡಿದ್ರಿ ಅಥವಾ ಷೇರುಗಳು, ನೆಕ್ಸ್ಟ್ ಸಾಲಪತ್ರಗಳು, ಇವೆಲ್ಲವುಗಳು ಈ ಒಂದು ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದಾಜು ಮಾಡುವಲ್ಲಿ ಇದನ್ನು ಪರಿಗಣಿಸುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಬೆಲೆ ಏರಿಳಿತದಿಂದ ಸಂಭವಿಸುವ ಲಾಭಗಳು ಅಥವಾ ನಷ್ಟಗಳು ಸೇರ್ಪಡೆ ಇರುವುದಿಲ್ಲ. ಎಸ್, ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಏನಪ್ಪ ಅಂತ ಹೇಳಿದ್ರೆ ಬೆಲೆ ಏರಿಳಿತಗಳಿಂದ ಸಂಭವಿಸುವ ಅಥವಾ ನಷ್ಟಗಳು ಸೇರ್ಪಡೆ ಇರುವುದಿಲ್ಲ. ಅದು ಹೆಸರೇ ಸೂಚಿಸ್ತೈತಿ, ಅದು ವಿವರಣೆ ಹೇಳ್ತೈತಿ. ಏನಪ್ಪ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಬೆಲೆ ಏರಿಳಿತ ಉಂಟಾಗುವುದು ಸಾಮಾನ್ಯವಾಗಿ. ಸೊ ಏನು ಮಾಡ್ತೈತಪ್ಪ ಅಂತ ಹೇಳಿ ಮಾರುಕಟ್ಟೆಯಲ್ಲಿ ಬೆಲೆಗಳಲ್ಲಿ ಏರಿಳಿತ ಸಂಭವಿಸಿದಾಗ ಲಾಭ ಅಥವಾ ನಷ್ಟಗಳು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸೇರ್ಪಡೆ ಮಾಡಲಾಗುವುದಿಲ್ಲ. ಎಸ್, ಏನಪ್ಪ ಅಂತ ಹೇಳ್ತಾರೆ ಏನು ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆಗಳು ಹೆಚ್ಚಾಗ್ತೈತಿ ಕಡಿಮೆ ಆಗ್ತೈತಿ, ಆ ಒಂದು ಹೆಚ್ಚು ಕಡಿಮೆ ನೀವು ನೋಡಿರ್ತೀರ. ಬಂಗಾರದ ರೇಟ್ ಕೆಲವೊಂದು ವರ್ಷಗಳಲ್ಲಿ ಹೆಚ್ಚಾಗ್ತಾನೆ ಹೊಂಟೈತಿ, ಬಟ್ ಕಡಿಮೆ ಕೆಲವೊಂದು ಟೈಮಲ್ಲಿ ಮಾತ್ರ ಕಡಿಮೆ ಮಾಡ್ತಾರೆ. ಸೊ ಅದೇ ರೀತಿ ನೀವು ಎಕ್ಸಾಂಪಲ್ ಅಮೇರಿಕನ್ ಡಾಲರ್ ತೊಗೊಂಡಿರಿ, ಡಾಲರ್ ಕರೆನ್ಸಿ ಮಾತ್ರ ಹೆಚ್ಚಾಗ್ತಾನೆ ಹೊಂಟೈತಿ, ಅದು ಮಾತ್ರ ಕಡಿಮೆ ಆಗ್ತಿಲ್ಲ. ಸೊ ಅದೇ ರೀತಿಯಾಗಿ ಕೆಲವೊಂದು ಟೈಮಿಗೆ ಕಡಿಮೆ ಆಗ್ತೈತಿ, ಬಟ್ ಕೆಲವೊಂದು ಟೈಮಿಗೆ ಹೆಚ್ಚಾಕೋತೆ ಹೋಗ್ತೈತಿ. ಈ ರೀತಿ ಹೆಚ್ಚಾಗುವಂಥದ್ದನ್ನು ಇಲ್ಲಿ ಪರಿಗಣನೆ ಅದೇನು ಹೆಚ್ಚಾಗ್ತಾ ಹೋಗಿರ್ತೈತಿ ಅದನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ನೋಡ್ತೀರಿ ಇಲ್ಲಿ ಹಣದುಬ್ಬರದ ಕಾರಣದಿಂದ ಒಂದು ಜಮೀನಿನ ಅಥವಾ ಹೊಲದ ಬೆಲೆ ಹೆಚ್ಚಿದರೆ ಅದರ ಮಾರಾಟದಿಂದ ದೊರೆತ ಲಾಭವು ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಸೇರ್ಪಡೆಯಾಗುವುದಿಲ್ಲ. ಎಸ್, ಅಂದರೆ ಈ ಹಣದುಬ್ಬರ ಅಂತಂದರೆ ಇನ್ಫ್ಲೇಷನ್ ಅಂತಂದರೆ ಅದೇ ಹೇಳ್ತೈತಿ. ಏನಪ್ಪ ಅಂತ ಹೇಳ್ತಿದ್ರೆ ಜಮೀನು ಅಂದರೆ ನೀವೇನು ಹೊಲ ಇರ್ತೈತಿಲ್ಲ, ಹೊಲದ ಬೆಲೆ ಕಂಟಿನ್ಯೂಸ್ ಆಗಿ ಜಾಸ್ತಿ ಆಗ್ತಾನೆ ಹೋಗ್ತಿರ್ತೈತಿ. ಸೊ ಏನು ಜಾಸ್ತಿ ಆಗ್ತಿರ್ತೈತಿ, ಏನು ಆ ಒಂದು ಜಾಸ್ತಿ ಆಗೋದ್ರಿಂದ ಏನು ಲಾಭ ದೊರಕ್ತೈತಿ, ಆ ಒಂದು ಲಾಭದಿಂದ
ಏನು ಯಾರು ಮಾರಾಟ ಮಾಡ್ತಾರಲ್ಲ ಅವ್ರಿಗೇನು ಲಾಭ ಸಿಗ್ತೈತಿಲ್ಲ ಅದು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಅದು ಒಟ್ಟು ರಾಷ್ಟ್ರೀಯ ಉತ್ಪನ್ನಕ್ಕೆ ಅದು ಸೇರ್ಪಡೆ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ 5ನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಅಕ್ರಮ ಚಟುವಟಿಕೆಗಳಿಂದ ಗಳಿಸಿದ ಆದಾಯ ಪರಿಗಣನೆಗೆ ಇರುವುದಿಲ್ಲ. ಎಸ್, ನೀವಂತರೂ ಆಲ್ಮೋಸ್ಟ್ ನಿಮಗೆ ಅಕ್ರಮ ಚಟುವಟಿಕೆಗಳಂತಂದರೆ ಯಾವುದು ಅಂತ ಹೇಳಿ ಗೊತ್ತಿರಬಹುದು. ಅಂದರೆ ಫಾರ್ ಎಕ್ಸಾಂಪಲ್ ಅಕ್ರಮ ಚಟುವಟಿಕೆಗಳು ಅಂತಂದರೆ ನೀವು ಯಾವುದಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀವು ಅಕ್ರಮ ಚಟುವಟಿಕೆಗಳು ಅಂತಂದರೆ ಶ್ರೀಗಂಧದ ಮರಗಳನ್ನು ಮಾರುವುದಾಗಿರ್ಬೋದು. ನೆಕ್ಸ್ಟ್ ಜೂಜಾಟ ಆಗಿರ್ಬೋದು. ಇಂಥ ಅನೇಕ ಒಂದು ಅಕ್ರಮ ಚಟುವಟಿಕೆಗಳು ಬರ್ತೈತಿ. ಈ ಒಂದು ಅಕ್ರಮ ಚಟುವಟಿಕೆಗಳಿಂದ ಏನು ಬ್ಲ್ಯಾಕ್ ಮನಿ ಆಗಿರ್ಬೋದು, ಇದರಿಂದ ಏನು ಗಳಿಸ್ತಾರಲ್ಲ ಅದೊಂದು ಆದಾಯ, ಆ ಒಂದು ಆದಾಯ ಏನಾಗಿರ್ತೈತಪ್ಪ ಅಂತ ಹೇಳಿದ್ರೆ ಈ ಒಂದು ಇಲ್ಲಿ ನೋಡ್ರಿ, ಅಕ್ರಮ ಚಟುವಟಿಕೆಗಳ ಮೂಲಕ ಹಾಗೂ ಕಾನೂನನ್ನು ಉಲ್ಲಂಘಿಸಿದ ಆದಾಯ ಒಟ್ಟು ರಾಷ್ಟ್ರೀಯ ಆದಾಯಕ್ಕೆ ಸೇರಿಸಲಾಗುವುದಿಲ್ಲ. ಅಕ್ರಮ ಚಟುವಟಿಕೆಗಳಿಂದ ಏನು ಗಳಿಸಿರ್ತಲ್ಲ ಆದಾಯ ಮತ್ತು ಕಾನೂನನ್ನು ಉಲ್ಲಂಘನೆ ಮಾಡಿ ಯಾವ ರೀತಿ ಒಂದು ಆದಾಯವನ್ನು ಗಳಿಸಿರ್ತಲ್ಲ ಅದು ರಾಷ್ಟ್ರೀಯ ಆದಾಯಕ್ಕೆ ಸೇರ್ಪಡೆ ಆಗುವುದಿಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಉಚಿತ ಸರಕು ಮತ್ತು ಸೇವೆಗಳ ಪರಿಗಣನೆ ಇರುವುದಿಲ್ಲ. ಎಸ್, ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂತ ಹೇಳಿದ್ರೆ ಉಚಿತ ಸರಕು ಮತ್ತು ಸೇವೆಗಳನ್ನು ಗಣನೆಗೆ ಪರಿಗಣನೆ ಇರುವುದಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಉಚಿತ ಸರಕುಗಳನ್ನು ಯಾಕೆ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ ಅಂದರೆ ಅದು ಹೆಚ್ಚಿನದಾಗಿ ಹಿಂದಿನ ವರ್ಷಗಳಲ್ಲಿ ತೆಗೆದುಕೊಂಡಿರ್ಬೋದು ಅಥವಾ ಪ್ರಸ್ತುತ ವರ್ಷದಲ್ಲಿ ಯಾರಾದರೂ ಉಚಿತ ಸೇವೆಗಳನ್ನು ಕೊಡ್ತಿರ್ತಾರೆ. ಆ ರೀತಿ ಕೊಡುವಂಥ ಎಷ್ಟು ಖರ್ಚಾಯಿತು, ಎಷ್ಟು ಲಾಭ ಆಯಿತು ಅನ್ನೋದನ್ನು ಈ ಒಂದು ಒಟ್ಟು ರಾಷ್ಟ್ರೀಯ ಒಂದು ಉತ್ಪನ್ನದಲ್ಲಿ ಇದನ್ನು ತೆಗೆದುಕೊಳ್ಳುವುದಿಲ್ಲ. ನೆಕ್ಸ್ಟ್ ಇದು ಏನು ನೋಡಮ್ಮ ಅಂತ ಹೇಳಿದ್ರೆ ನೋಡಪ್ಪ ಅಂತಂದರೆ ಉಪಸಂಹಾರ. ಸೊ ಇಷ್ಟೆಲ್ಲ ನೀವು ಏನು ತಿಳ್ಕೊಂಡ್ರಿ, ಇದರಿಂದ ಏನೇನು ತಿಳಿಯಿತು ಅನ್ನೋದರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಲಿಕ್ಕೆ ನಾವು ಉಪಸಂಹಾರ ನೋಡಲೇಬೇಕು. ಒಟ್ಟಾರೆಯಾಗಿ ನಾವು ಇದರಿಂದ ಏನು ತಿಳ್ಕೊತಪ್ಪ ಅಂತ ಹೇಳಿದ್ರೆ ಉಪಸಂಹಾರ ಒಟ್ಟಾರೆಯಾಗಿ ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಒಂದು ವರ್ಷದಲ್ಲಿ ನಮ್ಮ ದೇಶವು ಮತ್ತು ನಮ್ಮ ದೇಶದ ಒಳಗೂ ಮತ್ತು ಹೊರಗೂ ಉತ್ಪಾದಿಸಲಾದ ಅಂತಿಮ ಸರಕುಗಳ ಮಾರುಕಟ್ಟೆ ಮೌಲ್ಯವನ್ನು ನಾವು ಏನು ಕರಿತೀವಿ ಅಂತ ಹೇಳಿದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಐತಿ, ಅಂದರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತಂದರೆ ನಮ್ಮ ದೇಶದ ಒಳಗೂ ಮತ್ತು ನಮ್ಮ ದೇಶದ ಹೊರಗೂ ಏನೇನು ಉತ್ಪಾದನೆ ಮಾಡ್ತೀವಿ, ಯಾವ ಸರಕುಗಳನ್ನು ಉತ್ಪಾದನೆ ಮಾಡ್ತೀವಿ, ಆ ಒಂದು ಏನು ಉತ್ಪಾದನೆ ಮಾಡ್ತೀವಲ್ಲ ಆ ಒಂದು ಉತ್ಪಾದನೆ ಮಾಡಿದ ಕೊನೆಯ ಪ್ರಾಡಕ್ಟ್ ಯಾವುದು ಉಳಿದಿರ್ತೈತಿ. ಫಾರ್ ಎಕ್ಸಾಂಪಲ್ ನಾವೊಂದು ಪೆನ್ನನ್ನು ಉತ್ಪಾದನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ ಪೆನ್ನನ್ನು ಉತ್ಪಾದನೆ ಮಾಡಬೇಕಾದ್ರೆ ಮೊದಲು ನಾವು ಅದರಲ್ಲಿರುವ ರಿಫಿಲ್ಲನ್ನು, ನೆಕ್ಸ್ಟ್ ಇಂಕನ್ನು, ನೆಕ್ಸ್ಟ್ ಅದೇ ರೀತಿಯಾಗಿ ಪೆನ್ನಿನ ಮೇಲಿರುವ ಒಂದು ಪ್ರಾಡಕ್ಟನ್ನು ಈ ರೀತಿ ಎಲ್ಲ ತಯಾರು ಮಾಡಬೇಕಾಗಿರ್ತೈತಿ. ಕೊನೆಗೆ ನಮಗೆ ಏನು ಸಿಗ್ತೈತಿ, ಒಂದು ಪೆನ್ ಬರೀಲಿಕ್ಕೆ ಯೂಸ್ ಆಗುವಂಥ ಒಂದು ಪೆನ್ ಸಿಗ್ತೈತಿ. ಕೊನೆಗೆ ಏನು ಉಳಿದಿರ್ತೈತಲ್ಲ ಆ ಪೆನ್, ಅದನ್ನೇ ನಾವು ಒಟ್ಟು ರಾಷ್ಟ್ರೀಯ ಒಂದು ಉತ್ಪನ್ನ ಅಂತೇಳಿ ಕರಿತೀವಿ ಅಂತ ಹೇಳಿ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಹಾಗೂ ನಿಮಗೆ ಇದು ಒಂದು ಅವಶ್ಯಕವಾಗಿರುವಂಥ ವಿಡಿಯೋ ಆಗಿರೋದ್ರಿಂದ ಕಾಂಪಿಟೇಟಿವ್ ಎಕ್ಸಾಮಿಗೆ ಕೂಡ ಹೆಲ್ಪ್ ಆಗ್ತೈತಿ. ಸೊ ಅದೇ ರೀತಿಯಾಗಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೀವಿ. ಧನ್ಯವಾದಗಳು.